ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಯಾವ ನಟ ಸಂಪಾದನೆ ಮಾಡಿದ್ದಾರೆ ಗೊತ್ತಾ? ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಕನ್ನಡ ಸಿನಿಮಾ ನಟರು ಗಳಿಸಿದ್ದು ಎಷ್ಟು ಕೋಟಿ ಗೊತ್ತಾ? ಪ್ರತಿ ನಟರ ಸಂಪಾದನೆ ಏನು? ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಇದರ ಪಕ್ಕ ಸ್ಯಾಂಡಲ್ವುಡ್ನ ಅಭಿಮಾನಿಯಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಗಳಿಸಿ ಟಾಪ್ 10ನೇ ಸ್ಥಾನದಲ್ಲಿರುವ ನಟ ಅಂದರೆ ಅದು ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವರು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿ ಚಿಕ್ಕ ಬಜೆಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುವ ಈ ನಟ 50ರಿಂದ 60 ಕೋಟಿಯಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ಇನ್ನು ಟಾಪ್ 9ನೇ ಸ್ಥಾನದಲ್ಲಿರುವ ನಟ ಅಂದರೆ ಅದು ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು. ಹೌದು, ಹಾಸ್ಯ ಕಲಾವಿದನಾಗಿ ಕನ್ನಡ ಅಭಿಮಾನಿಗಳನ್ನ ಮನರಂಜಿಸುತ್ತಾ ಬಂದಿರುವ ಜಗ್ಗೇಶ್ ಅವರು ಸಿನಿಮಾ ಮಾತ್ರವಲ್ಲದೆ ರಾಜಕೀಯದಲ್ಲಿಯೂ ಕೂಡ ತಮ್ಮದೇ ಆದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜಗ್ಗೇಶ್ ಅವರು ಇಲ್ಲಿವರೆಗೆ ಸಂಪಾದನೆ ಮಾಡಿದ್ದು ಹತ್ತತ್ರ 70 ಕೋಟಿ ಎಂದು ಹೇಳಲಾಗುತ್ತಿದೆ. ಹೌದು, ಇವರು ತಮ್ಮ ಆಕ್ಟಿಂಗ್ ಮೂಲಕ ತಮ್ಮದೇ ಆದ ಕನ್ನಡ ಪ್ರೇಕ್ಷಕರನ್ನು ಪಡೆದುಕೊಂಡಿದ್ದಾರೆ. ಸಿನಿಮಾ ಮಾತ್ರವಲ್ಲದೆ ವೀಕೆಂಡ್ ವಿತ್ ರಮೇಶ್ ನಂತಹ ರಿಯಾಲಿಟಿ ಶೋನಲ್ಲಿಯೂ ಕೂಡ ತಮ್ಮದೇ ಆದ ಸ್ಥಾನಮಾನ ಪಡೆದುಕೊಂಡಿದ್ದಾರೆ ರಮೇಶ್ ಅರವಿಂದ್ ಅವರು. ಇನ್ನು ರಮೇಶ್ ಅರವಿಂದ್ ಅವರ ಆಸ್ತಿಯನ್ನು ನೋಡಿದರೆ 80 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಟಾಪ್ 7ನೇ ಸ್ಥಾನದಲ್ಲಿರುವ ನಟ ಅಂದರೆ ಅವರೇ ನಮ್ಮ ಗೋಲ್ಡ್ ಸ್ಟಾರ್ ಗಣೇಶ್ ಅವರು. ಹೌದು, ಮುಂಗಾರು ಮಳೆ ಸಿನಿಮಾ ಮೂಲಕ ಕರುನಾಡ ಪ್ರೇಕ್ಷಕರಿಗೆ ಮನೆ ಮಗನಾಗಿ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬೆಳೆಯುತ್ತಾ ಬಂದು ಇಂದು ಕರುನಾಡಿನ ಸಿನಿ ಪ್ರೇಕ್ಷಕರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಿನಿಮಾ ಮಾತ್ರವಲ್ಲದೆ ರಿಯಾಲಿಟಿ ಶೋಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಅವರ ಆಸ್ತಿ ವಿಚಾರಕ್ಕೆ ಬಂದ್ರೆ 110ರಿಂದ 120 ಕೋಟಿಯಷ್ಟು ಆಸ್ತಿಯನ್ನ ಗೋಲ್ಡನ್ ಸ್ಟಾರ್ ಅವರು ಮಾಡಿದ್ದಾರೆ. ಇನ್ನು ಟಾಪ್ 6ನೇ ಸ್ಥಾನದಲ್ಲಿರುವ ನಟ ನಿರ್ದೇಶಕ ಅಂದ್ರೆ ಅದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅಭಿನಯಕ್ಕೂ ಸೈ, ನಿರ್ದೇಶನಕ್ಕೂ ಜೈ ಅನ್ನುವ ಈ ನಟ ಹತ್ತತ್ರ 140ರಿಂದ 150 ಕೋಟಿಯಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ನಟನೆ, ನಿರ್ದೇಶನ ಅಷ್ಟೇ ಅಲ್ಲದೆ ಉಪೇಂದ್ರ ಅವರು ಹೋಟೆಲ್ ಬಿಸ್ನೆಸ್ ಕೂಡ ನಡೆಸಿದ್ದಾರೆ. ಇನ್ನು ಟಾಪ್ 5ನೇ ಸ್ಥಾನದಲ್ಲಿರುವ ನಟ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ಹೌದು, KGF ಚಾಪ್ಟರ್ 1 ಚಾಪ್ಟರ್ 2 ಸಿನಿಮಾ ಮೂಲಕ ಕರುನಾಡು ಅಷ್ಟೇ ಅಲ್ಲದೆ ದೇಶ ವಿದೇಶದಲ್ಲಿಯೂ ಕೂಡ ಮೂಲೆ ಮೂಲೆಗಳಲ್ಲಿ ಕೂಡ ತಮ್ಮದೇ ಆದ ಅಭಿಮಾನಿಗಳು ಹೊಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅವರ ಮುಂದಿನ ಸಿನಿಮಾಗಾಗಿ ಇಡೀ ಪ್ರಪಂಚವೇ ಕಾಯ್ತಿದೆ. ಇನ್ನು ರಾಕಿಂಗ್ ಸ್ಟಾರ್ ಅವರು ಆಸ್ತಿ ವಿಚಾರಕ್ಕೆ ಬಂದ್ರೆ 150ರಿಂದ 160 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಟಾಪ್ 4ನೇ ಸ್ಥಾನದಲ್ಲಿರುವ ನಟ ಅಂದ್ರೆ ಅದು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ. ಮಾಡಿರುವುದು ಕೇವಲ 3 ಸಿನಿಮಾ ಆದರೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದೇ ಆದ ಸ್ಥಾನಮಾನ ಪಡೆದುಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಟ ಅಷ್ಟೇ ಅಲ್ಲದೆ JDS ಪಕ್ಷದ ಯುವ ರಾಜಕಾರಣಿ ಕೂಡ ಹೌದು. ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬಂದ್ರೆ 180 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು ಟಾಪ್ 3ನೇ ಸ್ಥಾನದಲ್ಲಿರುವ ನಟ ಎಂದರೆ ಅದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಇವರು ರೀಸೆಂಟ್ ಆಗಿ 61ನೇ ಜನ್ಮದಿನವನ್ನು ಆಚರಿಸಿಕೊಂಡರೂ ಕೂಡ ಹದಿಹರೆಯದ ಯುವಕನಂತೆ ಕಾಣುವ ಶಿವರಾಜ್ ಕುಮಾರ್ ಅವರು 10ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಈ ವರ್ಷ ಸೈನ್ ಮಾಡಿದ್ದಾರೆ. ಇಷ್ಟೊಂದು ಸಿನಿಮಾಗಳನ್ನು ಕೈಗೆತ್ತಿಕೊಂಡಿರುವ ಕನ್ನಡ ಇಂಡಸ್ಟ್ರಿಯ ಏಕೈಕ ನಟ ಅಂದರೆ ಅದು ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಮಾತ್ರ. ಇವರ ಆಸ್ತಿ ವಿಚಾರಕ್ಕೆ ಬಂದರೆ 200 ಕೋಟಿಯಷ್ಟು ಆಸ್ತಿಯನ್ನು ಶಿವರಾಜ್ ಕುಮಾರ್ ಅವರು ಹೊಂದಿದ್ದಾರೆ. ಇನ್ನು ಟಾಪ್ 2ನೇ ಸ್ಥಾನದಲ್ಲಿರುವ ನಟ ಅಂದರೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು. ಹೌದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ಬಳಗವನ್ನು ಹೊಂದಿರುವ ಏಕೈಕ ನಟ ಅಂದರೆ ಅದು ದರ್ಶನ್ ಅವರು. ಅವರ ಮುಂದಿನ ಸಿನಿಮಾಗಾಗಿ ಇಡೀ ಕರುನಾಡೆ ಕಾಯುತ್ತಿದ್ದೇನೆ. ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬಂದರೆ ಬರೋಬ್ಬರಿ 250 ಕೋಟಿಗೂ ಅಧಿಕ ಆಸ್ತಿಯನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೊಂದಿದ್ದಾರೆ. ಇನ್ನು ಟಾಪ್ 1ನೇ ಸ್ಥಾನದಲ್ಲಿರುವ ಕನ್ನಡ ಇಂಡಸ್ಟ್ರಿಯ ಅತಿ ಶ್ರೀಮಂತ ನಟ ಅಂದರೆ ಅದು ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಹೌದು, ನಟನೆ ಅಷ್ಟೇ ಅಲ್ಲದೆ ರಿಯಾಲಿಟಿ ಶೋಗಳಲ್ಲಿ ಕೂಡ ಅವರದೇ ಆದ ಹವಾ ಸೃಷ್ಟಿ ಮಾಡಿದ್ದಾರೆ ನಟ ಕಿಚ್ಚ ಸುದೀಪ್. ಈ ವರ್ಷದ ಬಿಗ್ ಬಾಸ್ ಸೀಸನ್ 10ರ TRP 9 ದಾಟಿದೆ ಅಂದರೆ ಅದಕ್ಕೆ ಮೂಲ ಕಾರಣನೇ ಕಿಚ್ಚ ಸುದೀಪ್. ಇನ್ನು ಅವರ ಆಸ್ತಿ ವಿಚಾರಕ್ಕೆ ಬಂದರೆ 250 ಕೋಟಿಯಿಂದ 260 ಕೋಟಿಯಷ್ಟು ಆಸ್ತಿಯನ್ನು ಕಿಚ್ಚ ಸುದೀಪ್ ಅವರು ಹೊಂದಿದ್ದಾರೆ. ಈ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ.